ಇದೇ ಹಿಂದೆ ಚೀನಾದ ಹಲವು ಭಾಗಗಳನ್ನು ಭೀಕರ ಬಿರುಗಾಳಿ ಮತ್ತು ಚಂಡಮಾರುತಗಳು ಟೋರ್ಡೊನೊ ಹಾಗೂ ಸೈಕ್ಲೋನ್ ಕಬ್ಬಿಣದ ಕಡಲೆಯಂತೆ ಹೊಡೆದವು. ಹೈನಾನ್, ಗುವಾಂಗ್ಡೋಂಗ್, ಗುವಿಜೋ ಮುಂತಾದ ಪ್ರದೇಶಗಳಲ್ಲಿ ಚಂಡಮಾರುತ ವಿಟಿಪ್ ಭೀಕರ ಧ್ವಂಸ ಸೃಷ್ಟಿಸಿತು. 100 ಕಿ.ಮೀ ವೇಗದ ಗಾಳಿಗೆ ಸಾವಿರಾರು ಮರಗಳು ನೆಲಕ್ಕುರುಳಿದವು, ವಾಹನಗಳು ಉರುಳಿದವು, ಮನೆಗಳು ಧ್ವಂಸವಾಯಿತು. ಅನೇಕ ಸ್ಥಳಗಳಲ್ಲಿ ಜಲಪೂರ್ತಿ ಬಹಳ ಹೆಚ್ಚಾಗಿ ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲು ಸರ್ಕಾರ ಹರಸಾಹಸ ಪಡಬೇಕಾಯಿತು. ಈ ಹೊತ್ತಿಗೆ ಎರಡನೇ ಚಂಡಮಾರುತ ಕೂಡ ಬೀಸುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಈ ಅತಿವೃಷ್ಟಿಯಿಂದ ನದಿಗಳು ಕೆರಳಿದ್ದು ನೂರಾರು ಗ್ರಾಮಗಳು ಜಲಾವೃತಗೊಂಡಿವೆ. ಮುನ್ನೆಚ್ಚರಿಕೆಯ ಎಚ್ಚರಿಕೆ ನೀಡಿರುವ ಸರ್ಕಾರ ಬಲಿಷ್ಠ ಕಾರ್ಯಪಡೆಗಳನ್ನು ತಾತ್ಕಾಲಿಕ ಆಶ್ರಯ ಕೇಂದ್ರಗಳಿಗೆ ನಿಯೋಜಿಸಿದೆ. ವೈಜ್ಞಾನಿಕರು ಈ ಭೀಕರ ವಾತಾವರಣವನ್ನು ಹವಾಮಾನ ಬದಲಾವಣೆಯ ಪರಿಣಾಮ ಎಂದು ಎಚ್ಚರಿಸುತ್ತಿದ್ದಾರೆ. ಇಂತಹ ಸಹಜಾಪತೆಗಳ ನಡುವೆ ಜನರಲ್ಲಿ ಜಾಗೃತಿ ಮೂಡಿಸುವುದು ಬಹಳ ಅಗತ್ಯವಾಗಿದೆ. ಇದೇ ಹಿಂದೆ ಚೀನಾದ ಹಲವು ಭಾಗಗಳನ್ನು ಭೀಕರ ಬಿರುಗಾಳಿ ಮತ್ತು ಚಂಡಮಾರುತಗಳು ಟೋರ್ಡೊನೊ ಹಾಗೂ ಸೈಕ್ಲೋನ್ ಕಬ್ಬಿಣದ ಕಡಲೆಯಂತೆ ಹೊಡೆದವು. ಹೈನಾನ್, ಗುವಾಂಗ್ಡೋಂಗ್, ಗುವಿಜೋ ಮುಂತಾದ ಪ್ರದೇಶಗಳಲ್ಲಿ ಚಂಡಮಾರುತ ವಿಟಿಪ್ ಭೀಕರ ಧ್ವಂಸ ಸೃಷ್ಟಿಸಿತು. 100 ಕಿ.ಮೀ ವೇಗದ ಗಾಳಿಗೆ ಸಾವಿರಾರು ಮರಗಳು ನೆಲಕ್ಕುರುಳಿದವು, ವಾಹನಗಳು ಉರುಳಿದವು, ಮನೆಗಳು ಧ್ವಂಸವಾಯಿತು. ಅನೇಕ ಸ್ಥಳಗಳಲ್ಲಿ ಜಲಪೂರ್ತಿ ಬಹಳ ಹೆಚ್ಚಾಗಿ ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲು ಸರ್ಕಾರ ಹರಸಾಹಸ ಪಡಬೇಕಾಯಿತು. ಈ ಹೊತ್ತಿಗೆ ಎರಡನೇ ಚಂಡಮಾರುತ ಕೂಡ ಬೀಸುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಈ ಅತಿವೃಷ್ಟಿಯಿಂದ ನದಿಗಳು ಕೆರಳಿದ್ದು ನೂರಾರು ಗ್ರಾಮಗಳು ಜಲಾವೃತಗೊಂಡಿವೆ. ಮುನ್ನೆಚ್ಚರಿಕೆಯ ಎಚ್ಚರಿಕೆ ನೀಡಿರುವ ಸರ್ಕಾರ ಬಲಿಷ್ಠ ಕಾರ್ಯಪಡೆಗಳನ್ನು ತಾತ್ಕಾಲಿಕ ಆಶ್ರಯ ಕೇಂದ್ರಗಳಿಗೆ ನಿಯೋಜಿಸಿದೆ. ವೈಜ್ಞಾನಿಕರು ಈ ಭೀಕರ ವಾತಾವರಣವನ್ನು ಹವಾಮಾನ ಬದಲಾವಣೆಯ ಪರಿಣಾಮ ಎಂದು ಎಚ್ಚರಿಸುತ್ತಿದ್ದಾರೆ. ಇಂತಹ ಸಹಜಾಪತೆಗಳ ನಡುವೆ ಜನರಲ್ಲಿ ಜಾಗೃತಿ ಮೂಡಿಸುವುದು ಬಹಳ ಅಗತ್ಯವಾಗಿದೆ.